ನಿಮ್ಮ ಸಾರಾ ಮಹೇಶನು ಆಯಿತು. ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಸ್ಟೇಟ್ಮೆಂಟು ನನಗೆ ಭಾಳ ನೋವಾಯಿತು, ನನ್ನ ತಾಯಿಂದಿರಿಗೂ ನೋವಾಯಿತು. ಏನು ಮಂಡಿದ ಹೆಣ್ಮಕ್ಳೆಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನಿಮಗೂ ಮನಸ್ಸಿಗೆ ಭಾಳ ನೋವಾಗಿದೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಈ ಒಂದು ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಮಾಡೋದು ಅಂದರೆ, ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಈ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ ಅಂತ ನಮ್ಮ ತಾಯಿಂದಿರು ಅಂತ ಹೇಳಿದ್ದಾರೆ. ಏನ್ರವ ದಾರಿ ತಪ್ಪಿದ್ದೀರಿ ರವ ನೀವು? ಏನ್ರವ ನೀನ್ ದೇವಸ್ಥಾನಕ್ಕೆ ಹೋಗೋ, ನೀನು ನಿನ್ನ ನಂಟ್ರ ಮನೆಗೆ ಹೋಗೋ, ನಿನ್ನ ಮಕ್ಕಳ ಮನೆಗೆ ಹೋಗೋ, ನೀನು ಮೈಸೂರಿಗೆ ಹೋಗೋ, ನೀನು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಅಂತ ನಿನ್ನ ಕಳಿಸಿ 2,000 ರೂಪಾಯಿ ಕೊಟ್ರೆ ಫ್ರೀಯಾಗಿ ಕಳಿಸಿದ್ರೆ ನನ್ನ ತಾಯಿಯಿಂದಿರೋ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕೋ ಬೇಡವೋ ಅದಕ್ಕೆ ನೀವು ತೀರ್ಮಾನ ಮಾಡಬೇಕಾಗಿದೆ ಇವತ್ತು. ಏನ್ರಯ್ಯ ನಿಮ್ಮ ಅಕ್ತಿರೋ, ನಿಮ್ಮ ತಂಗಿದಿರೋ, ನಿಮ್ಮ ಮನೆಯವರು ದಾರಿ ತಪ್ಪಿದ್ದಾರೇನ್ರಿ? ಇದನ್ನ ಕುಮಾರಸ್ವಾಮಿಗೆ ನೀವು ಇಲ್ಲಿ ಕೇಳಬೇಕು. ತಟ್ಟೆ ಮರ ಏಟಿದೆಯಲ್ಲ, ತಟ್ಟೆ ಮರ ಏಟು ಇವತ್ತು ಜನತಾದಳಕ್ಕೆ ಓಟ್ ಹಾಕಿದ್ದಾರೆ, ಬಿಜೆಪಿಗೆ ಓಟ್ ಹಾಕಿದ್ದಾರೆ, ರವಿಶಂಕರ್ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ನಾವು ಏನಾದ್ರು ಜಾತಿ ಮೇಲೆ ಈ ಕಾರ್ಯಕ್ರಮ ಕೊಡ್ತಾ ಇದೀವಾ? ದಳದವ್ರಿಗೂ ಕೊಡ್ತಾ ಇಲ್ವಾ? ಬಿಜೆಪಿಯವ್ರಿಗೂ ಕೊಡ್ತಾ ಇಲ್ವಾ? ಎಲ್ಲ ಜಾತಿಯವ್ರಿಗೂ ಕೊಡ್ತಾ ಇದೀವೋ ಇಲ್ಲೋ? ಯಾವುದೇ ಜಾತಿ ಆಗಲಿ ನಾವು ಕೊಡ್ತಾ ಇದೀವಲ್ಲೋ? ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಮಾಡ್ತಾ ಇದೀವಿ. ಇದಕ್ಕೆ ತಮಗೆ ನಾನು ಹೇಳಕ್ಕಿಷ್ಟು ಬಂದಿದ್ದೇನೆ, ಇದು ಸ್ವಾಭಿಮಾನದ ಪ್ರಶ್ನೆ, ನಮ್ಮ ವೈಯಕ್ತಿಕವಾದಂತ ಬದುಕನ್ನ ಪ್ರಶ್ನೆ ಇವತ್ತು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಇವತ್ತು ಅವರು ಇಲ್ಲಿ ಲೋಕಸಭೆಗೆ ಬಂದಿದ್ದಾರೆ. ನಿಂತ್ಕೋಬೋದಾಯ್ತು ಬೆಂಗಳೂರು ರೂರಲಲ್ಲಿ. ನೀನು ಎಲ್ಲಿ MP ಆಗಿದ್ಯಾ? ಬಂದು ಮುಖ್ಯಮಂತ್ರಿ ಎಲ್ಲಿಂದ ಆದೆ, ನಿಮ್ಮ ತಂದೆ ಎಲ್ಲಿಂದ ಪ್ರಧಾನಮಂತ್ರಿ ಆದ್ರು, ಅಲ್ಲಿಂದನೇ ಬಂದು ನಿಂತ್ಕೊಂಡು ಚುನಾವಣೆಯಲ್ಲಿ DK ಸುರೇಶ್ ಮೇಲೆ, ಹಿಂದೆ ನಿನ್ನ ಧರ್ಮಪತ್ತಿನ DK ಸುರೇಶ್ ಮೇಲೆ ಹಿಂಗೆ 2 ಪಾರ್ಟಿ ಸೇರಿ ಎಲೆಕ್ಷನ್ ನಿಲ್ಲಿಸಿದ್ರು. ನಿಂತ್ಕೋಬೇಕಾಯ್ತು. ಇಲ್ಲಿ ಸಾರಾ ಮಹೇಶ್ಗೊಂದು ಚಾಕ್ಲೇಟು, ಪುಟ್ಟರಾಜ್ಗೊಂದು ಚಾಕ್ಲೇಟು, ಆ ತಮ್ಮಣ್ಣಗೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಇಲ್ಲಿ ತಾನೇ ಬಂದು ಚಲುವರಾಯಸ್ವಾಮಿ ಹೇಳಿದ್ರು, ಹೆಣ್ಣು ಮಗಂಗ್ ನೋಡಕ್ ಹೋದ್ರೆ ಅಪ್ಪನೇ ಮದುವೆ ಮಾಡ್ಕೊಂಡಂತೆ. ಅದನ್ನ ಚಲುವರಾಯಸ್ವಾಮಿ ಅಲ್ಲೆಲ್ಲ ಭಾಷಣ ಮಾಡಿದ್ರು. ಹಂಗೆ ಇಲ್ಲಿಗೆ ಬಂದಿದ್ದಾರೆ. 3 ಕಡೆ ನಿಂತವ್ರೆ. ಹಾಸನಕ್ಕೆ ಹೋಗಿದ್ದು ನಾನು ಸಿದ್ದರಾಮಯ್ಯನವ್ರನ್ನೇನೆ, ಅಲ್ಲಿ ಮೊಮ್ಮಗ ನಿಂತವ್ನೆ, ಇಲ್ಲಿ ಗೌಡ್ರ ಮಗ ನಿಂತವ್ರೆ, ಅಲ್ಲಿ ರೂರಲ್ ಅಲ್ಲಿ ಮೊಮ್ಮಗ ಇದು ಅಳಿಯ ನಿಂತವ್ರೆ. ಏನ್ರಿ ಯಾರು ದಳದಲ್ಲಿ ಕಾರ್ಯಕರ್ತರಿಲ್ವೇ? ಈ ರವಿಶಂಕರ್ ಟಿಕೆಟ್ ಕೊಟ್ಟಿದ್ದೀವಿ, ಏನು ಸಿದ್ದರಾಮಯ್ಯನವ್ರ ನಂಟ್ರವರು? ಎಲ್ಲರೂ ನಂಟ್ರು, ಎಲ್ಲ ಕಡೆ ಬರೀ ನಂಟ್ರನ್ನೇ ನಿಲ್ಲಿಸ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿ. ಎಲ್ಲ ಒಂದ್ ಕಡೆ 2 ಕಡೆ ಕಾರ್ಯಕರ್ತರು ಎಲ್ಲಿ ಸಬಲು ಆಗಿದೆ. ಆಯ್ತಪ್ಪ, ರೇವಣ್ಣ ಆಯ್ತು, ರೇವಣ್ಣನ ಮಗ ಆಯ್ತು, ಇನ್ನೊಬ್ಬ ಮಗ ಕೌನ್ಸಿಲ್ ಆಯ್ತು, ಒಬ್ಬ ಪಾರ್ಲಿಮೆಂಟ್ ಆಯ್ತು, ಇಲ್ಲಿ ರಾಮನಗರದಲ್ಲಿ ಒಬ್ಬ ಮಗನ ನಿಲ್ಸೋದಾಯ್ತು, ಅನಿತಕ್ಕನ ಅಸೆಂಬ್ಲಿಗೆ ನಿಲ್ಸೋದಾಯ್ತು, ಕುಮಾರಸ್ವಾಮಿ ಎಲ್ಲಾ ಕಡೆ ನಿಂತ್ಕೊಂಡದ್ದಾಯ್ತು, ತಂದೆ ರಾಜ್ಯಸಭಾ ಆಯ್ತು, ಲೋಕಸಭಾ ಆಯ್ತು, ಇನ್ಯಾರು ಇಲ್ವೇನ್ರಿ? ಇದೇನು ಕುಟುಂಬದ ರಾಜಕಾರಣ? ನಾವೇನಾದ್ರು ಮಾತಾಡೋದು ಏನ್ ಬಿಡ್ತಾರೆ? ಅದೆಲ್ಲ ಹೊಸ್ದಾಗೆ ಶುರು ಮಾಡ್ಬಿಟ್ಟವ್ರೆ. ಆ ಸಾರಾ ಮಹೇಶ್, DK ಶಿವಕುಮಾರ್ ಒಕ್ಕಲರ್ ಲೀಡರ್ ಅಲ್ಲ ಅಂತ. ನಾನೇನು ಒಕ್ಕಲರ್ ಲೀಡರ್ ಅಂತ ಹೇಳ್ತಾ ಇದ್ದೀನೇನ್ರಿ? ನಾನು ಸರ್ವ ಜನಾಂಗಕ್ಕೂ ಒಬ್ಬ ನಾಯಕ. ನಾನು ಜಾತಿ ಮೇಲೆ ಹೋಗುದಿಲ್ಲ. ಈಗ ನಮ್ಮ MLA ರವಿಶಂಕರ್ ನನಗೊಂದು ಅರ್ಜಿ ತಂದು ಕೊಟ್ಟಪ್ಪ.